ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಧರ್ಮ ಅಂಕಲ್ ಹತ್ರ ಕುಸುಮ ಅವರು ತಾಂಡವ್ ನಿಜವಾಗ್ಲೂ ಒಳ್ಳೆಯವನಾಗಿದ್ದರೆ ಭಾಗ್ಯ ಹತ್ರ ನಾನೇ ಒಪ್ಪಿಸ್ತದೆ, ಆದರೆ ತಾಂಡವ್ ಬದಲಾಗ್ತಾನೆ ಅಂತ ಅನ್ಕೊಂಡಿದ್ರೆ ಖಂಡಿತ ಬದಲಾಗೋದಿಲ್ಲ. ಅವನು ಆ ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ಹೆಂಡತಿ ಮಕ್ಕಳನ್ನ ಹೊರಗಡೆ ದಪ್ತಾ ಇರಲಿಲ್ಲ, ಜೊತೆಗೆ ನಿಮ್ಗೆ ಹುಷಾರಿದ್ದಾಗ್ಲೂ ಕೂಡ ನೋಡೋಕೆ ಬರಲಿಲ್ಲ. ಅವನು ಶ್ರೇಷ್ಠ ಗುಂಗಲಿದ್ದಾನೆ, ಅವನಿಗೆ ಶ್ರೇಷ್ಠ ಬಿಟ್ಟು ಯಾರು ಕಾಣಿಸೋದಿಲ್ಲ. ಅವ್ನ ನೆನಪಲ್ಲಿ ಭಾಗ್ಯ ಇರಬೇಕಾ? ಭಾಗ್ಯ ಬದುಕು ಕೂಡ ಚೆನ್ನಾಗಿರ್ಬೇಕಲ್ವಾ? ಭಾಗ್ಯ ಬದುಕಲ್ಲೂ ಕೂಡ ಆದಿ ಅಂತ ಒಂದು ಸಂಗಾತಿ ಸಿಗಬೇಕು. ಅದಕ್ಕೋಸ್ಕರನೇ ನಾನು ಭಾಗ್ಯನ ಆದಿ ಜೊತೆ ಮದುವೆ ಮಾಡಿಸ್ಬೇಕು ಅಂತಿರೋದು. ಆದಿ ಬಗ್ಗೆ ಭಾಗ್ಯ ತಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತದ, ಆದರೆ ಅವಳನ್ನ ಒಪ್ಸೋದು ನಮ್ಮ ಜವಾಬ್ದಾರಿ ಆಗಿದೆ ಅಂತ ಹೇಳ್ತಾರೆ. ನೀವು ಕೂಡ ಆದಿ ಜೊತೆ ಮಾತಾಡಿ, ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ನನ್ನ ಪ್ರೀತಿ ವಿಷಯ ಹೇಳಬಾರ್ದಿತ್ತು ಅಂತ ನೀವು ಫೋನ್ ಮಾಡಿ ತಪ್ಪೇನಿಲ್ಲ ಅಂತ ಕೂಡ ಹೇಳಿ ಅಂತ ಧರ್ಮ ಅಂಕಲ್ ಹತ್ರ ಕುಸುಮ ಅವರು ಹೇಳ್ತಾರೆ. ತದನಂತರ ಆತ ಕಡೆ ಕಿಶನ್ ಹತ್ರ ಕನಿಕಾ ಬಂಡವಾಳವನ್ನ ಪೂಜಾ ಬಿಚ್ಚಿಡ್ತಾಳೆ. ಮಾತನ್ನು ಕೇಳಿ ಕಿಶನ್ಗೆ ಶಾಕ್ ಆಗುತ್ತೆ. ಈ ವಿಷಯವನ್ನ ಅಪ್ಪನ ಹತ್ರ ಹೇಳೋದು ಬೇಡ, ಮೊದಲು ಅಣ್ಣನ ಹತ್ರ ಹೇಳೋಣ ಅಂತ ಹೇಳ್ತಾರೆ. ಸಾಕ್ಷಿ ಸಿಗಬಹುದೇನೋ ಅನ್ಕೊಂಡು ಆಫೀಸ್ಗೆ ಹೋಗ್ತಿದ್ದಾಳೆ ಪೂಜಾ. ಈ ಕಡೆ ಕನಿಕಾಗೆ ಶ್ರೇಷ್ಠ ಕಾಲ್ ಮಾಡಿದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಬಟ್ ನಾನು ಮಾತಾಡಿಲ್ವಲ್ಲ, ಹೇಗೆ ಸಾಧ್ಯ ಇದಲ್ಲ ಅಂತ ಯೋಚನೆ ಮಾಡಿದಾಗ ಪೂಜಾ ಫೋನ್ ಇಟ್ಕೊಂಡಿದ್ದನ್ನು ನೆನಪು ಮಾಡ್ಕೊಂಡಂತ ಕನಿಕಾಗೆ ಪೂಜಾನೇ ಕಾಲ್ ರಿಸೀವ್ ಮಾಡಿ ಮಾತಾಡಿದಾಳೆ. ಹಾಗಾದ್ರೆ ಏನು ವಿಷಯ ಗೊತ್ತಾಯ್ತೋ ಏನೋ ಅಂತ ಅನ್ಕೊಂಡು ಪೇಚಿಗೆ ಸೆಕ್ ಹಾಕೊಂಡಿದ್ದಾಳೆ ಕನಿಕಾ. ಇದರ ನಡುವೆ ಬೆಳಗ್ಗೆ ಆಗತ್ತೆ. ಈ ಕಡೆ ಮನೆಯಲ್ಲಿ ಭಾಗ್ಯ ಮನೆಯಲ್ಲಿ ಕರೆಂಟ್ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಮಕ್ಳಿಗೆ ಟೈಮ್ ಆಗ್ತದೆ, ಈ ಕಡೆ ಧರ್ಮ ಅಂಕಲ್ ರೆಡಿ ಮಾಡೋಕೆ ಹೋಗಿದ್ದಾರೆ. ಅದ್ರ ನಡುವೆ ಆದಿ ಬಂದಿದೆ. ಏನು ಮಾಡ್ತಿದ್ರ, ಏನಾಯ್ತು ಪ್ರಾಬ್ಲಮ್ ಅಂದಾಗ ಇಲ್ಲಿ ಕರೆಂಟ್ ಯಾಕೋ ವರ್ಕ್ ಆಗ್ತಿಲ್ಲ, ಅದನ್ನೇ ಸರಿಪಡಿಸ್ತಿದ್ದೆ ಅಂದಾಗ ಮೇನ್ ಸ್ವಿಚ್ ಆಫ್ ಮಾಡಲ್ವಾ ಸರಿಪಡಿಸೋದು ನೀವು ಅಂತ ಆದಿ ಹೇಳ್ತಾರೆ. ನಾನು ಬನ್ನಿ ಸರಿ ಮಾಡ್ತೀನಿ ಅಂದಾಗ ನನ್ನ ಫ್ರೆಂಡ್ಗೆ ಇದು ಕೂಡ ಬರುತ್ತಾ, ನಿನ್ನ ಮದುವೆ ಆಗೋ ಹುಡುಗಿ ತುಂಬ ಪುಣ್ಯ ಮಾಡಿದ್ಲು ಅಂತ ಕುಸುಮ ಅವರು ಹೇಳ್ತಾರೆ. ಈ ಮಾತು ಯಾಕೆ ಈ ರೀತಿ ಹೇಳಿದ್ರು ಅಂತ ಸುನಂದ್ ಅವ್ರಿಗೆ ಅನುಮಾನ ಬರುತ್ತೆ. ನಂತರ ಆದಿನೇ ಹೋಗಿ ಕರೆಂಟ್ ಸರಿಪಡಿಸ್ತಾರೆ. ಕರೆಂಟ್ ಕೂಡ ಬರುತ್ತೆ. ಇನ್ನೇನು ಸರಿಪಡಿಸಿ ಕ್ಲೋಸ್ ಮಾಡಬೇಕು ಅಷ್ಟರಲ್ಲಿ ಅದಕ್ಕೆ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ. ತಕ್ಷಣ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಕೊನೆಗೆ ನೀರು ಹಾಕಿದ ನಂತರ ಅದಕ್ಕೆ ಎಚ್ಚರ ಆಗತ್ತೆ. ಈ ಕಡೆ ಭಾಗ್ಯ ಯಾಕೆ ರೀತಿ ಮಾಡ್ಕೊಂಡ್ರೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ತುಂಬಾ ಆತಂಕ ವ್ಯಕ್ತಪಡಿಸ್ತಾರೆ. ಅದನ್ನ ನೋಡಿದ್ರೆ ಕುಸುಮ ಅವ್ರಿಗೆ ಗೊತ್ತಾಗುತ್ತೆ ಭಾಗ್ಯಗೆ ಆದಿ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ನಂತರ ಆದಿ ಮತ್ತೆ ಭಾಗ್ಯ ಹತ್ರ ಯಾಕೆ ರೀತಿ ನಡ್ಕೋತಾ ಇದ್ರ, ನಿಮಗೆ ಭಾಳ ಸಂಗಾತಿ ಬೇಕು ಅನ್ಸಲ್ವಾ? ಮುಂದೆ ನಿಮಗೂ ಕೂಡ ಜೊತೆಯಾಗಿ ಒಂದು ಸಂಗಾತಿ ಬೇಕು ನಿಮ್ಮ ಮುಂದಿನ ಜೀವನಕ್ಕೆ ಅಂತ ಅನ್ನಿಸ್ತಿಲ್ವಾ? ನನ್ನ ಬದುಕಲ್ಲಿ ಯಾವತ್ತಿದ್ರು ನೀವು ಮಾತ್ರ ಭಾಳ ಸಂಗಾತಿ ಆಗೋದಕ್ಕೆ ಸಾಧ್ಯ. ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ, ಪ್ರೀತಿ ಮಾಡೋದೇ ತಪ್ಪ ಅಂತೆಲ್ಲ ಮಾತನಾಡ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ತನ್ವಿ ಎಂಟ್ರಿ ಕೊಡ್ತಾಳೆ. ಅಮ್ಮ ಅಂತ ಜೋರಾಗಿ ಕಿರ್ಚಿದ್ದಾಳೆ. ಈ ಮಾತನ್ನು ಕೇಳಿ ಆದಿ ಭಾಗ್ಯ ಶಾಕ್ ಆಗ್ತಾರೆ. ಮಗಳಿಗೆ ಪ್ರೀತಿ ವಿಷಯ ಗೊತ್ತಾಗೋಯ್ತಾ ಅಂತ. ಅತ್ತ ಕಡೆ ತಾಂಡವ್ಗೆ ನಿಜಕ್ಕೂ ಶ್ರೇಷ್ಠ ಬಂಡವಾಳ ಏನು ಅಂತ ಗೊತ್ತಾಗ್ತದ. ಅವರ ಜೊತೆಯಲ್ಲಿರ್ತಕ್ಕಂಥ ಸಹ ಕೈದಿಗೆ ಹೆಂಡತಿ ಬಂದು ಊಟ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಈ ಕಡೆ ತಾಂಡವ್ನ ನೋಡೋದಕ್ಕೆ ಶ್ರೇಷ್ಠ ಬರ್ತಾನೂ ಇಲ್ಲ. ಬಂದವಳೆ ನೀನ್ ಇಲ್ಲೇ ಲಾಕ್ ಆಗು, ಅದೇ ಒಳ್ಳೇದು ಅಂತ ಹೇಳಿ ಹೋಗ್ಬಿಡ್ತಾಳೆ. ಇದೆಂತ ನನ್ನ ಜನ್ಮ ಅಂತ ಅನ್ಕೊಂಡು ತಾಂಡವ್ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ